ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಹೆಣ್ಣನ್ನು ಮನೆಯ ಲಕ್ಷ್ಮಿ ಅಂತ ಕರೀತಾರೆ. ಶುಕ್ರವಾರಕ್ಕೂ ಲಕ್ಷ್ಮಿಗೂ ಏನು ಸಂಬಂಧ, ಹೆಣ್ಣನ್ನು ಯಾಕೆ ಲಕ್ಷ್ಮಿ ಅಂತ ಕರೀತಾರೆ ಎನ್ನುವುದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಲಕ್ಷ್ಮೀ ದೇವಿಯನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಅಂತ ಕರಿತೀವಿ. ಲಕ್ಷ್ಮಿ ನೆಲೆಸಿರುವ ಸ್ಥಳಗಳಲ್ಲಿ ಯಾವುದೇ ಆರ್ಥಿಕ ಸಮಸ್ಯೆಗಳು ಬರುವುದಿಲ್ಲ ಮತ್ತು ಕೊರತೆಗಳು ಬರುವುದಿಲ್ಲ. ಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ಅಷ್ಟೇ ಅಲ್ಲ, ಕೆಲಸದ ಸ್ಥಳಗಳಲ್ಲಿ ಪೂಜಿಸ್ತೀವಿ. ಇದರಿಂದಾಗಿ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಆರ್ಥಿಕ ಪ್ರಗತಿಯನ್ನು ಕಾಣ್ತಾ ಇರ್ತೀವಿ. ಮನೆಯಲ್ಲಿ ಹೆಣ್ಣು ಹುಟ್ಟಿದಾಗಲೆಲ್ಲ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ಅಂತ ಹೇಳ್ತಾರೆ. ಮನೆಗೆ ಬರುವ ಸೊಸೆಯರನ್ನು ಲಕ್ಷ್ಮಿ ಅಂತಲೇ ಕರಿತೀವಿ. ಇದರಿಂದಾಗಿ ಬಹಳ ಕುಟುಂಬಗಳಲ್ಲಿ ಮನೆಯ ಜವಾಬ್ದಾರಿಯನ್ನು ಬಂದಿರುವ ಸೊಸೆಯಂದಿರಿಗೆ ಬಿಟ್ಟು ಕೊಟ್ಟು ಬಿಡುತ್ತಾರೆ. ಆದರೆ ಹೆಣ್ಣನ್ನು ಮನೆಯ ಲಕ್ಷ್ಮಿ ಅಂತ ಯಾಕೆ ಕರೀತಾರೆ ಗೊತ್ತಾ? ದುರ್ಗಾ ಮಾತೆಯಾಗಲಿ, ಪಾರ್ವತಿ ದೇವಿ ತಾಯಿಯಾಗಲಿ, ಸರಸ್ವತಿ ಮಾತೆಯಾಗಲಿ ಅಥವಾ ಇತರ ದೇವತೆಗಳಿಗೆ ಯಾಕೆ ಹೆಣ್ಣನ್ನು ಹೋಲಿಸುವುದಿಲ್ಲ ಮತ್ತು ಅವಳ ಸ್ಥಾನ ಸಿಕ್ಕಿಲ್ಲ? ಹೆಣ್ಣನ್ನು ಲಕ್ಷ್ಮೀ ಸ್ವರೂಪ ಅಂತ ಯಾಕೆ ಕರೀತಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳೋಣ. ಹೆಣ್ಣು ಮಕ್ಕಳನ್ನು ಲಕ್ಷ್ಮಿ ಅಂತ ಯಾಕೆ ಕರೀತಾರೆ ಅಂದರೆ, ದೇವಿ ಲಕ್ಷ್ಮಿ ಸಂಪತ್ತಿನ ದೇವತೆ ಅಷ್ಟೇ ಅಲ್ಲ, ಬದಲಿಗೆ ಲಕ್ಷ್ಮಿ ಅಪಾರ ಶಕ್ತಿ ಮತ್ತು ಧನಾತ್ಮಕ ಶಕ್ತಿಯ ಉಗ್ರಾಣವನ್ನು ಹೊಂದಿದ್ದಾಳೆ. ಲಕ್ಷ್ಮೀ ದೇವಿಯನ್ನು ಬ್ರಹ್ಮಾಂಡದ ಶಕ್ತಿ ಎಂದು ಪರಿಗಣಿಸಿ ಪ್ರತಿಯೊಬ್ಬ ಹೆಣ್ಣನ್ನು ಲಕ್ಷ್ಮೀ ಸ್ವರೂಪ ಎಂದು ಕರೀತಾರೆ. ಹೆಣ್ಣನ್ನು ಅಥವಾ ಸ್ತ್ರೀಯರನ್ನು ಲಕ್ಷ್ಮಿಗೆ ಸಮಾನ ಎಂದು ಕರೆಯುವುದರ ಹಿಂದಿನ ಅರ್ಥವೇನೆಂದರೆ, ಲಕ್ಷ್ಮೀ ದೇವಿಯಲ್ಲಿ ಹೇಗೆ ಸಕಾರಾತ್ಮಕ ಶಕ್ತಿ ಇದೆಯೋ ಅದೇ ರೀತಿ ಮನೆಯಲ್ಲಿ ಮಗಳು ಹುಟ್ಟಿದಾಗ ಅಥವಾ ಸೊಸೆ ಬರುವಾಗ ಮನೆಗೆ ಧನಾತ್ಮಕ ಚೈತನ್ಯ ಬರಲಿ ಅಂತ ಹೇಳಿ ಅವಳನ್ನು ಲಕ್ಷ್ಮಿಗೆ ಹೋಲಿಸುತ್ತಾರೆ. ಹೀಗಾಗಿ ಹಿಂದೂ ಧರ್ಮದಲ್ಲಿ ಮಹಿಳೆಯರಿಗೆ ದೈವಿಕ ಪ್ರಾಮುಖ್ಯತೆ ನೀಡಲಾಗಿದೆ. ಇನ್ನು ಶುಕ್ರವಾರ ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನು ಏಕೆ ಪೂಜಿಸಬೇಕು ಎಂದರೆ, ಲಕ್ಷ್ಮೀ ದೇವಿ ಪೂಜೆಯನ್ನು ಪ್ರತಿ ಮನೆಯಲ್ಲೂ ನಿಯಮಿತವಾಗಿ ಮಾಡುವುದರಿಂದ ಧರ್ಮಗ್ರಂಥಗಳಲ್ಲಿ ಹೇಳುವ ಪ್ರಕಾರ ಶುಕ್ರನ ಜೊತೆಗೆ ಲಕ್ಷ್ಮಿಯು ಇರುತ್ತಾಳೆ. ಶುಕ್ರನ ಜೊತೆಗಿರುವುದರಿಂದ ನಮಗೆ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ. ಎಲ್ಲ ದೇವಾನುದೇವತೆಗಳಿಗೆ ಮೀಸಲಾದ ವಿಶೇಷ ದಿನಗಳಿವೆ. ಹಾಗೆಯೇ ಶುಕ್ರವಾರವನ್ನು ದೇವಿಯ ಪೂಜೆಗೆ ವಿಶೇಷವಾಗಿ ವಾರವಾಗಿದೆ. ಶುಕ್ರವಾರ ಶುಕ್ರನ ಜೊತೆಗೆ ದೇವಿ ಸಂತೋಷಿ ಮಾತಾ, ದುರ್ಗಾ ಮಾತೆ, ವೈಭವಲಕ್ಷ್ಮಿ, ಮಹಾಲಕ್ಷ್ಮಿ ಪೂಜಿಸುವ ಸಂಪ್ರದಾಯವಿದೆ. ಹೀಗಾಗಿ ಶುಕ್ರವಾರ ಲಕ್ಷ್ಮೀ ದೇವಿಯ ಪೂಜೆಗೆ ಮಂಗಳಕರವಾಗಿದೆ ಅಂದ್ಬಿಟ್ಟು ಶುಕ್ರವಾರ ಒಂದು ವಿಶೇಷವಾಗಿ ಲಕ್ಷ್ಮೀ ಪೂಜೆಗೆ ಮೀಸಲಿಡಲಾಗಿದೆ. ಯಾವ ಮನೆಯಲ್ಲಿ ಹೆಣ್ಣಿಗೆ ಮರ್ಯಾದೆ ಇರುತ್ತದೆಯೋ ಮತ್ತು ಅವರಿಗೆ ಸ್ಥಾನಮಾನ ಕೊಡ್ತಾರೆ, ಅಂತಹ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ. ಅವ್ರ ಮನೆಯಲ್ಲಿ ಯಾವಾಗಲೂ ಸಂತೋಷ ಸಮೃದ್ಧಿಯಿಂದ ಅಭಿವೃದ್ಧಿ ಹೊಂತಾನೇ ಇರುತ್ತೆ. ಅಂತಹ ಮನೆಗಳು ಶ್ರೀಮಂತರಾಗಿ ಮುಂದೆ ಬೆಳೀತಾನೆ ಹೋಗ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳು ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಅದೇ ರೀತಿ ಅವರಿಗೆ ಪ್ರೀತಿ ವಿಶ್ವಾಸ ಸ್ಥಾನಮಾನ ಕೊಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.